ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಗುರಿ ಇಟ್ಟುಕೊಂಡು ವಿದ್ಯಾಭ್ಯಾಸ ಮಾಡಿ. ನ್ಯಾಯವಾದಿ ಡಿ.ಬಿ. ಠಕ್ಕಣ್ಣವರ್. ಪ್ರತಿಯೊಬ್ಬ ವಿದ್ಯಾರ್ಥಿಯು ಏಕಾಗ್ರತೆಯಿಂದ ಗುರಿ ಇಟ್ಟುಕೊಂಡು ವಿದ್ಯಾಭ್ಯಾಸ ಮಾಡಿದಾಗ ಮಾತ್ರ ಆ ಗುರಿ ಮುಟ್ಟಲು ಸಾಧ್ಯವಾಗುತ್ತದೆ ಎಂದು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ನ್ಯಾಯಾಂಗ ಸುರಕ್ಷಾ ಪರಿಷತ್ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ಹಾಗೂ ಅಥಣಿಯ ಖ್ಯಾತ ನ್ಯಾಯವಾದಿಗಳಾದ ಡಿ.ಬಿ. ಠಕ್ಕಣ್ಣವರ್ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಜೆಎ ಶಿಕ್ಷಣ ಸಂಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ನ್ಯಾಯಾಂಗ ಸುರಕ್ಷಾ ಪರಿಷತ್ ಹಾಗೂ ಜಾಧವ್ಜಿ ಶಿಕ್ಷಣ ಸಂಸ್ಥೆಯ ಜೆಎ ಹಿರಿಯ ಮಾಧ್ಯಮಿಕ ಶಾಲೆ ಅಥಣಿ ಇವರ ಸಂಯುಕ್ತಾಶ್ರಯದಲ್ಲಿ ಸನ್ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪ್ರೇರಣಾ ಸಭೆಯ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಅವರು, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಗುರಿ ಇಟ್ಟುಕೊಂಡು ಕಠಿಣ ಪರಿಶ್ರಮದಿಂದ ವಿದ್ಯಾಭ್ಯಾಸ ಮಾಡಿದಾಗ ಮಾತ್ರ ಆ ಗುರಿ ಮುಟ್ಟಲು ಸಾಧ್ಯವಾಗುತ್ತದೆ. ಗುರಿ ಮುಟ್ಟುವುದರ ಜೊತೆಗೆ ಗುರುಗಳಿಗೆ, ತಂದೆ ತಾಯಿಗೆ, ಶಿಕ್ಷಣ ಸಂಸ್ಥೆಗೆ ಒಳ್ಳೆಯ ಹೆಸರು ತಂದಂತಾಗುತ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಟಿವಿ, ಮೊಬೈಲ್ ಇನ್ನಿತರ ದುಶ್ಚಟಗಳಿಗೆ ಬಲಿಯಾಗದೆ ಏಕಾಗ್ರತೆಯಿಂದ ವಿದ್ಯಾಭ್ಯಾಸ ಮಾಡಿ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಿ ಎಂದು ಕರೆ ನೀಡುವುದರ ಜೊತೆಗೆ ನಮ್ಮ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ನ್ಯಾಯಾಂಗ ಸುರಕ್ಷಾ ಪರಿಷತ್ ಯಾವಾಗಲೂ ನೊಂದವರ ಬೆನ್ನಿಗೆ ನಿಂತು ನ್ಯಾಯ ಕೊಡಿಸುವುದರ ಜೊತೆಗೆ ಅನ್ಯಾಯವನ್ನ ಖಂಡಿಸುತ್ತದೆ. ನೊಂದವರ ಕಣ್ಣೀರು ಒರೆಸುವುದರ ಜೊತೆಗೆ ಸಮಾಜ ಸೇವೆ ಮಾಡುವುದೇ ನಮ್ಮ ಉದ್ದೇಶವಾಗಿದೆ ಎಂದರು. ಇವಾಗ 10ನೇ ತರಗತಿಯಲ್ಲಿ ಅತ್ಯಂತ ಹೆಚ್ಚಿನ ಅಂಕಗಳನ್ನು ಪಡೆಯುವುದರ ಮೂಲಕ ನೀವು ಪಾಸ್ ಆಗೋದ್ರ ಪ್ರತಿಫಲ ಮುಂದೆ PUCಯಲ್ಲಿ ಉತ್ತಮವಾಗಿರ್ತಕ್ಕಂಥ ಕಾಲೇಜುಗಳಲ್ಲಿ ನಿಮಗೆ ಅಡ್ಮಿಷನ್ ಸಿಗಲಿಕ್ಕೆ, ಉತ್ತಮವಾಗಿರ್ತಕ್ಕಂಥ ನಿಮ್ಮ ಒಂದು ವರ್ಗಗಳನ್ನ, ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ನಿಮಗೆ ಮಾರ್ಗಸೂಚಿ ಆಗುತ್ತೆ. ಇವತ್ತಿನ ಈ ಒಂದು ಪಾಠಶಾಲೆಯಲ್ಲಿ ನಾವು ತಯಾರಾಗಿರ್ತಕ್ಕಂಥದ್ದು ಇಡೀ ನಿಮ್ಮ ಭವಿಷ್ಯವನ್ನು ರೂಪಿಸ್ತಕ್ಕಂಥದ್ದಾಗತ್ತೆ. ಆ ನಿಟ್ಟಿನಲ್ಲಿ ನೀವು ಆ ಒಂದು ಕಲಿಕೆಯಲ್ಲಿ ಉತ್ಸಾಹವನ್ನು ತೋರಿಸಬೇಕು. ಉತ್ಸಾಹ ಅಂದ್ರೆ ಹೇಗೆ? ನಿಮ್ಮಲ್ಲಿ ತಮ್ಮಿಂದ ತಾನೇ ಉತ್ಸಾಹ ಹುಟ್ಟುವಳಿ ಸೆಲ್ಫ್ ಮೋಟಿವ್ ಅಂತಾರೆ. ಬೇರೆದವ್ರು ಬಂದು ಯಾರು ನಿಮಗೆ ಮೋಟಿವೇಶನಲ್ ಮಾಡಿ ನೀನು ಓದು, ನೀನು ಜಾಗೃತ ಆಗು ಅಂತೇಳಿ ಹುರಿದು ಹೊಮ್ಮಿಸ್ಬೇಕು, ನಿಮ್ಮನ್ನ ಬಡದು ಎಬ್ಬಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೆಲ್ಫ್ ಮೋಟಿವ್ ಆದ್ರೆ ನನ್ನಲ್ಲಿ ಅಂತ ಆಸಕ್ತಿ ಹುಟ್ಟಿದ್ರೆ ಈ ಸರ್ ಟೀಚರ್ ಏನು ಹೇಳ್ತಾರಲ್ಲ, ಬೋಧನೆ ಮಾಡಿರ್ತಾರಲ್ಲ, ಆ ಸಬ್ಜೆಕ್ಟ್ ನಿಮ್ಮಲ್ಲಿ ಧಾರಾಳವಾಗಿ ಅದು ಸೇರ್ಪಡೆ ಆಗುತ್ತೆ ಅಥವಾ ನಿಮ್ಮಲ್ಲಿ ಒಂದು ಗ್ರಹಿಕೆ ಆಗುತ್ತೆ. ಆ ನಿಟ್ಟಿನಲ್ಲಿ ಅದಕ್ಕೆ ಓದುವ ವಯಸ್ಸಿನಲ್ಲಿ ನಾವು ಓದ್ಬೇಕು, ಬರೆಯುವ ವಯಸ್ಸನ್ನ ಬರೆಯಲೇಬೇಕು. ಈ ಪ್ರೌಢ ಶಿಕ್ಷಣ ವ್ಯವಸ್ಥೆಯಲ್ಲಿ ಈ ಎರಡೂ ನಾವು ಅತ್ಯಂತ ಮಂದಟ್ಟವಾಗಿ ಅದನ್ನ ಗ್ರಹಿಸ್ಕೊಳ್ಬೇಕು. ಇಲ್ಲಿ ಯಾವ ರೀತಿಯಲ್ಲಿ ನೀವು ಅಕ್ಷರ ದುಂಡಕ್ಕೆ ಬಜೆ ಕಲಿತಿರಲ್ಲ, ಇನ್ನು ನೀವು ಏನು MBBS ಮಾಡ್ರಿ, ಎಂಜಿನಿಯರ್ ಎಲ್ಲಿ ಹೋದ್ರು ಇದ ಅಕ್ಷರ ಮಾಡಿದ್ರೆ ಉಳಿತೆ, ಮುಂದೆ ಏನೂ ಫರಕ್ ಆಗುದಿಲ್ಲ. ನನಗೆ ಗೊತ್ತೈತಿ 10ನೇ ಹೋಗೋದ್ರೊಳಗಾಗಿ ನಾವು ಬರೆಯುವಂತ ಶೈಲಿ ಯಾವ್ದು ಕಲಿತು ಬಿಡ್ತೀವಲ್ಲ, ಇಡೀ ನಮ್ಮ ಜೀವನ ಪರಿಣಾಮ ಅದೇ ಉಳಿದು ಬಿಡ್ತೀವಿ. ಅದಕ್ಕೆ ಈ ಪ್ರೌಢ ಶಾಲೆಯ ಭಾಗವನ್ನು ದಾಟೋದ್ರೊಳಗಾಗಿ ಅದನ್ನ ನಾವು ಮೈಗೂಡಿಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ತಯಾರಾಗಬೇಕು. ಈಗೇನಾಗ್ತಾ ಇದೆ, ನಾವು ಯಾವುದಕ್ಕೆ ಬೆನ್ನು ಹತ್ತಬೇಕಾಗಿದೆ, ಅಧ್ಯಯನಕ್ಕೆ ಬೆನ್ನು ಹತ್ತಬೇಕಾಗಿದೆ, ಒಂದು ಸಾಧನೆಗೆ ಬೆನ್ನು ಹತ್ತಬೇಕಾಗಿದೆ. ಸಾಧನೆಯಲ್ಲಿ ನಾನು ಏನು ಒಂದು ಗೋಲ್ ಇಡಬೇಕು. ನೀವು ಈಗಿಂದಾನೆ ನಾನು ಇಂಥ ಸ್ಥಾನನ ಅಚೀವ್ ಮಾಡಬೇಕು, ಇಂಥದ್ದಕ್ಕೆ ಹೋಗಬೇಕು, ನಾನು ಶಿಕ್ಷಕರಾಗಬೇಕು, ಪ್ರಿನ್ಸಿಪಲ್ ಆಗಬೇಕು. ನೀವು ಏನೇನು ಒಂದು ಮೆಡಿಕಲ್ ಹೋಗ್ತಿರೋ, ಇಂಜಿನಿಯರಿಂಗ್ ಹೋಗ್ತಿರೋ, ಜುಡಿಷಿಯರಿ ಹೋಗ್ತಿರೋ, ಯಾವುದೇ ಒಂದು ಕೋರ್ಸ್ಗೆ ಹೋಗ್ಬೇಕಂತಂದ್ರೂ ಅದು ಈಗ ಒಂದು ಮೈಂಡಲ್ಲಿ ಇರಬೇಕು. ಆಗ್ತೈತ್ರಿ ಓದಾಕತ್ತಿದ್ವಿ, ದೇವ್ರು ಎಲ್ಲಿಗೆ ಹಸ್ತಾನ ಹೀಗಿರ್ಬಾರ್ದು. ದೇವರ ನಾವು ಏನು ಬಯಸ್ತೀರೋ ಅದನ್ನ ಕೊಡಕ್ಕಿರ್ತಾನೆ. ಆ ಸ್ಪೇಸ್ ಅಲ್ಲಿ ನಾವು ಏನು ಗ್ರಹಿಸ್ತೀರೋ ಅದೊಂದು ಆಲೋಚನೆ ನಾವು ಏನು ತುಂಬ್ಕೋತೀರೋ ಅದು ನಮ್ಮನ್ನು ತುಂಬತಾನೆ ಇರುತ್ತೆ. ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಇರಬೇಕು, ನಾವು ಏನನ್ನ ಸಾಧಿಸ್ಬೇಕು, ಏನನ್ನ ಕಲಿಬೇಕು, ಅದೇ ನಿಟ್ಟಿನೊಳಗೆ ನಾನು ಸಾಧಿಸ್ತೀನಿ, ಆ ಗೋಲ್ ಮುಟ್ತೀನಿ ಅನ್ನುವಂತ ಒಂದು ಆಲೋಚನೆ ನಾವು ಇಟ್ಕೊಂಡ್ರೆ. ರಾಜ್ಯ ಕಾನೂನು ಸಲಹೆಗಾರ ಅಮಿತ್ ಮಹಾಜನ್ ಹಾಗೂ ಜಿಲ್ಲಾ ಕಾನೂನು ಸಲಹೆಗಾರ ಬಿಟಿ ಕಾಂಬ್ಳೆ ಮಾತನಾಡಿ, ಎಲ್ಲಾ ವಿದ್ಯಾರ್ಥಿಗಳು ಮನಸ್ಸನ್ನ ಏಕಾಗ್ರತೆಯಲ್ಲಿ ಇಟ್ಟುಕೊಂಡು ವಿದ್ಯಾಭ್ಯಾಸ ಮಾಡಿದಾಗ ಮಾತ್ರ ನೀವು ಹಾಕಿಕೊಂಡ ಗುರಿ ಮುಟ್ಟಲು ಸಾಧ್ಯವಾಗುತ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಎಲ್ಲಾ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಾಧನೆ ಮಾಡಿ ಎಂದು ಶುಭವನ್ನ ಕೋರಿದರು. ಜಾಗೃತಿ ಆಗ ಈಗ ನೀವು ತಂದೆ ತಾಯಿ ಮಾತು ಕೇಳು, ನೀವು ಗುರುಗಳ ಮಾತು ಕೇಳ್ರಿ, ಹಿರಿಯರ ಮಾತು ಕೇಳ್ರಿ ಅಂತ ನಾವು ಎಷ್ಟೇ ಹೇಳಿದ್ರು
ಯಾವಾಗ ನಿಮ್ಮ ಮನಸ್ಸಿನಾಗ ಅದನ್ನ ಅನ್ಸಂಗಿಲ್ಲ, ಯಾವಾಗ ನಿಮ್ಮ ಮನಸ್ಸಿನಾಗ ಎಲ್ಲಿ ತನ ಅದು ಬರಂಗಿಲ್ಲ, ಅಲ್ಲಿ ತನ ಯಾರು ಏನು ಮಾಡಕ್ ಸಾಧ್ಯ ಇಲ್ಲ. ಏನು ಹೇಳ್ತಾರ ಅಂದ್ರ ಮೋಟಿವೇಶನ್, ಎಕ್ಸ್ಟರ್ನಲ್ ಮೋಟಿವೇಶನ್ ಇಸ್ ಟೆಂಪರರಿ, ಇನ್ನರ್ ಮೋಟಿವೇಶನ್ ಇಸ್ ಪರ್ಮನೆಂಟ್. ಯಾವಾಗ ಅದು ನೀವು ಒಳಗಿಂದನೇ ಬರ್ತೈತಿ ಮೋಟಿವೇಶನ್, ಯಾವಾಗ ನೀವು ಒಳಗಿಂದನೇ ಪ್ರೇರಣೆ ಬರ್ತೈತಿ, ಅವಾಗ ಮಾತ್ರ ನಿಮ್ಮ ಜೀವನ ಬದಲಾಗ ಸಾಧ್ಯ. ಹೊರಗಿನ ನಾವು ಎಷ್ಟು ಬೇಕಾದ್ರೆ ನೀವು ಬುದ್ಧಿವಾದ ಹೇಳ್ಬೋದು, ಏನ್ ಬೇಕಾದ್ ಕಲಿಸ್ಬೋದು ನಿಮ್ಗೆ, ಆದ್ರೆ ಯಾವಾಗ ನೀವು ಕಲಿಯೋ ನಮಗೆ ನೆನಪಿಟ್ಕೊಳಕ್ ಆಗಲ್ಲ. ಆದ್ರೆ ಒಂದು ಸಿನಿಮಾನ ನೋಡಿದ್ರೆ 3 ತಾಸಿದ ಸ್ಟೋರಿ ಹೇಳ್ತೀವಿಲ್ರಿ. ಯಾಕೆ ಸಿನಿಮಾನ ನಾವು ನೆನಪಿಟ್ಕೋತೀವಿ ಮತ್ತು ಶಾಲೆಯಲ್ಲಿ ಇರ್ತಕ್ಕಂಥ ಪಾಠನ ನಾವು ನೆನಪಿಟ್ಕೊಳಕ್ ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ ಅಂದ್ರೆ ನಮ್ಮ ಹಿರಿಯರು ಹೇಳಲ್ಲ, ಓದುದಂದ್ರೆ ಬಹಳ ಕಷ್ಟಕರ ಕೆಲಸ ಆತ ಅನ್ನೋದ್ರಿಂದ ನಾವು ಯಾವತ್ತೂ ಮನುಷ್ಯ ಸ್ವಭಾವ ಏನಂತಂದ್ರೆ ಯಾವ ಕಷ್ಟ ಕೆಲಸ ಐತೆ ಅದನ್ನ ಮಾಡ್ಲಕ್ ಹೋಗಂಗಿಲ್ಲ. ಇದು ಓದುದು ಬಹಳ ಕಷ್ಟ ಆತ ಅಂದಿದ್ದರಿಂದಾಗಿ ನಾವು ಅದನ್ನ ಕಷ್ಟತನ ತಿಳ್ಕೊಂಡಿದೀವಿ. ನಮ್ಮ ಅಂತರಾತ್ಮದೊಳಗೆ ಅದ್ರ ಕಷ್ಟತನ ನಾವು ತಿಳ್ಕೊಂಡಿದೀವಿ. ಸಿನಿಮಾ ಹೆಂಗ್ ನೋಡ್ತೀವಿ ಅಂದ್ರೆ ಮನರಂಜನೆಗಾಗಿ ಸಿನಿಮಾ ನೋಡ್ತೀವಿ. ನಾವು ಎದಕ್ಕಾಗಿ ನೋಡ್ತೀವ್ರಿ? ಮನರಂಜನೆಗಾಗಿ ನಾವು ಸಿನಿಮಾ. ಇದೇ ಸಮಯದಲ್ಲಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ನ್ಯಾಯಾಂಗ ಸುರಕ್ಷಾ ಪರಿಷತ್ ರಾಜ್ಯ ಹಿರಿಯ ಉಪಾಧ್ಯಕ್ಷ ಧಾವಲ್ ಮಖಾಂದಾರ್, ಶಿಕ್ಷಣ ಸಂಸ್ಥೆಯ ಮುಖ್ಯೋಪಾಧ್ಯಾಯರಾದ ಜಿಐ ಪಾಟೀಲ್, ಶಿಕ್ಷಕರಾದ ಎಸ್ಬಿ ಇಂಗ್ಳಿ, ಎಸ್ಎನ್ ಕಾಂಬ್ಳೆ, ಆರ್ಬಿ ಸಿದ್ಧಾಂತಿ, ಎಸ್ಆರ್ ಪಾಟೀಲ್, ಎಕೆ ಅವಟಿ, ಎಡಿ ದರ್ಬಾರೆ, ಪಿವಿ ಗುಂಡಾ, ಪಿಎಂ ಐಹೊಳೆ ಹಾಗೂ ಶಿಕ್ಷಕಿಯರು, ವಿದ್ಯಾರ್ಥಿಗಳು, ಸಿಬ್ಬಂದಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್ ಕನ್ನಡ, ಚಿಕ್ಕೋಡಿ.